ಬಟ್ ಒಂದೇನಪ್ಪ ಅಂದರೆ ನಾನು ರಿಕ್ವೆಸ್ಟ್ ಮಾಡೋದು, ಫಸ್ಟು ಕುಮಾರಣ್ಣಂಗೆ ಈಗ ಏನಾದ್ರು ಮಾಡಿ ಬೆಲೆ ಏರಿಕೆಯಿಂದ ನಮ್ಮ ಜನ ಸಾಯ್ತಾ ಇದ್ದಾರಲ್ಲ, ಪಾಪ ಮನೆ ಕಟ್ಕೋಬೇಕು ಅಂತಾರೆ ಬಡವರು. ಸಿಮೆಂಟ್ ಬೆಲೆ, ಕಬ್ಬಿಣದ ಬೆಲೆ, ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆ, ಇದಕ್ಕೆ ಏನಾದ್ರು ಮಾಡಿ ಪರಿಹಾರ ಹುಡ್ಕೋಣ. ಯಾಕೆ ನಿನ್ನ ಕೈಯಲ್ಲಿ ಅಧಿಕಾರ ಕೊಟ್ಟಿದ್ದಾರೆ ಮೋದಿ ಸಾಹೇಬರು, ದೊಡ್ಡ 2 ಪೋರ್ಟ್ಫೋಲಿಯೋ ಇದೆ. ನೀನು ಏನಾರು ಮಾಡಿ ಬಡವ್ರಿಗೆ ಸಹಾಯ ಮಾಡಿದ್ರೆ ಆಗ ನಿನಗೆ ಏನೋ ನಮ್ಮ ಜನಕ್ಕೆ ಒಳ್ಳೇದು ಮಾಡೋನೆ ಅಂತ ನಿನಗೂ ಒಳ್ಳೆಯ ಹೆಸರು ಬರ್ತದೆ. ನಿನಗೂ ಪಾಪ ಏನಾದ್ರು ಅಧಿಕಾರ ಇದ್ದಾಗ, ಈಗ ಅಧಿಕಾರ ಹಿಂದೆ ಇದ್ದಾಗೆಲ್ಲ ಏನು ಮಾಡೋಕ್ಕಾಗಲಿಲ್ಲ, ಈಗಾರು ಏನಾದ್ರು ಒಂದು ಮಾಡೋಣ ಅಂತ ನಾನು ಕುಮಾರಣ್ಣಂಗೆ ನಂದು ಪರ್ಸನಲ್ ರಿಕ್ವೆಸ್ಟ್, ಮನವಿ, ರಾಜ್ಯದ ಜನತೆ ಪರವಾಗಿ, ಸಾರ್ವಜನಿಕ ಪರವಾಗಿ, ನಮ್ಮ ರೈತರ ಪರವಾಗಿ, ರಾಜ್ಯದ ಬಡವ್ರ ಪರವಾಗಿ. ಬೇರೆಯವ್ರು ಯಾರಿಗೂ ಸ್ಟೀಲ್ ಮಂತ್ರಿ ಸಿಕ್ಕಿಲ್ಲ, ಬೇರೆ ಫೈನಾನ್ಸ್ ಮಿನಿಸ್ಟರ್ ಒಬ್ಬರು ಬಿಟ್ಟರೆ ನಮ್ಮ ರಾಜ್ಯದಲ್ಲಿ ಇವರು ಸಿಕ್ಕಿದ್ದಂಥ ಪೋರ್ಟ್ಫೋಲಿಯೋ ಯಾರಿಗೂ ಸಿಕ್ಕಲಿಲ್ಲ. ದೊಡ್ಡ ಪೋರ್ಟ್ಫೋಲಿಯೋ ಸಿಕ್ಕಿದೆ, ಎಲ್ಲರಿಗೂ ಸಹಾಯ ಮಾಡ್ಬೋದು. ಇಲ್ಲ ಬಡವ್ರಿಗೆ, ನಮ್ಮ ರಾಜ್ಯದವ್ರಿಗೆ ಬೇಕಾದ್ರೆ ಕಡಿಮೆ ಬೆಲೆಯಲ್ಲಿ ಕಬ್ಬಿಣ ಬರೋಂಗೆ ಅದಕ್ಕಾದ್ರೆ ಏನೋ ಒಂದು ಇನ್ಸೆಂಟಿವ್, ಏನೋ ಒಂದು ಸ್ಕೀಮ್ಸ್ ಏನಾರು ಮಾಡಿದ್ರೆ ಭಾಳ ಸಂತೋಷ. ಆ ಕೆಲಸ ತಾವು ಮಾಡಬೇಕು. ಸೊ ರೈತರಿಗೆ ಈಗಾಗಲೇ ಮುಂದಿನ 15 ದಿನದಲ್ಲಿ ನಾವು ಅದನ್ನು ಮಾಡ್ತೇವೆ. ಸೊ 3 ಹಂತದಲ್ಲಿ ಈಗ ಖುಷ್ಕಿಗೆ ಈಗಾಗಲೇ ನಾವು ಹೆಚ್ಚು ಕಮ್ಮಿ, ಆಮೇಲೆ ಯಾರು ಜಮೀನು ಕಳ್ಕೊಂಡಿರ್ತಾರೆ ಅವರು ಕೂಡ ಕೆಲವು ಸ್ಕೀಮ್ಸ್ ಇದೆ, ಅದನ್ನು ನಾನು ನಿಮಗೆ ರಿಲೀಸ್ ಮಾಡ್ತೀನಿ ಪ್ರೆಸ್ಸಲ್ಲಿ, ಯಾವುದ್ಯಾವುದು ಎಷ್ಟೆಷ್ಟು ಕೊಡ್ತೀವಿ, ಏನು ರೇಟ್ ಕೊಡ್ತೀವಿ ಅಂತ. ಆಮೇಲೆ ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ, ಫಸ್ಟು 50% ಅವ್ರಿಗೆ ಇದನ್ನು ಕೊಡ್ತೀವಿ ರೆಸಿಡೆನ್ಷಿಯಲ್, ಯಾರು ಬೇಕಾದ್ರೆ. ಕಮರ್ಷಿಯಲ್ ಬೇಕಾದ್ರೆ 45% ಅಂತ ಕೊಡ್ತೀವಿ ಅವ್ರಿಗೆ, ಶೇರಿಂಗ್ ಬೇಸಿಸ್ ಜಮೀನು. ಅವ್ರಿಗೆ ಮಾರ್ಕೊಳಕ್ಕೆ ಹೋಗ್ಬೇಡಿ, ಮುಂದಕ್ಕೆ ಒಳ್ಳೆ ಬೆಲೆ ಸಿಗ್ತದೆ ಅಂತ. ಯಾಕೆಂದರೆ ಮುಂದಕ್ಕೆ ಪ್ರೀಮಿಯಮ್ FIR ಕೂಡ ಅಲ್ಲಿಗೆ ಲೋಡ್ ಮಾಡ್ಕೊಳ್ಳೋಕೆ ಅವಕಾಶ ಇದೆ, ಇನ್ನೂ ಸ್ವಲ್ಪ ಜಾಸ್ತಿ ನಿಮಗೆ ಬೆನಿಫಿಟ್ ಸಿಗ್ತದೆ ಅಂತ. ಕನಕಪುರದಿಂದ ರೋಡು, ಇದು ಬೆಂಗಳೂರು ಮೈಸೂರು ರೋಡು, ನೈಸ್ ರೋಡು, ಈ 3 ಈ ಟೌನ್ಶಿಪ್ಗೆ ಲಿಂಕ್ ಮಾಡಬೇಕು ಅನ್ನೋದು ಕೂಡ STR ಅದನ್ನು ಮಾಡಬೇಕು ಅಂತೇಳಿ ಒಂದು 40 ಕಿಲೋಮೀಟ್ರ್ ಆಗ್ತದೆ ಈ ರೋಡ್ಗಳನ್ನ ಲಿಂಕ್ ಮಾಡೋಕ್ಕೆ ಈ ಟೌನ್ಶಿಪ್ಗೆ. ಅದು ಕೂಡ ಮಾಡ್ತೀವಿ. ಈಗಾಗಲೇ ಭಾಳ ಜನ ಹೊರಗಡೆ ದೇಶದವರೆಲ್ಲ ಬಂದು ನನ್ನ ಹತ್ರ ಎಲ್ಲಿ ಏನು ಎತ್ತ AICT ಹೆಂಗೆ ಬರ್ತದೆ ಏನು ಅಂತೆಲ್ಲ ಕೇಳ್ತಾ ಇದ್ದಾರೆ. ಅದು ಪ್ಲ್ಯಾನಿಂಗ್ನ ಸದ್ಯದಲ್ಲೇ ನಾವು ಅದನ್ನು ರಿಲೀಸ್ ಮಾಡ್ತೀವಿ. ಫಸ್ಟು ಭೂಮಿ ತೊಗೊಳ್ದೆ ಇವೆಲ್ಲ ನಿಮ್ಗೆ ರಿಲೀಸ್ ಮಾಡಬಾರ್ದು ಅಂತೇಳಿ, ಸುಮ್ಮನೆ ಪೇಪರಲ್ಲಿ ಇಡಬಾರ್ದು ಅಂತ ಇದನ್ನು ಫಸ್ಟು ಜಮೀನು ನಮ್ಮ ವಶಕ್ಕೆ ಬಂದ ಮೇಲೆ ಆ ಟೌನ್ಶಿಪ್ ಯಾವ ರೀತಿ ಬರ್ತದೆ ಅಂತೇಳಿ ನಾವು ನಿಮಗೆ ರಿಲೀಸ್ ಮಾಡ್ತೀವಿ. ಸೊ ಇದು GBA, ಇದನ್ನು ಸಪ್ರೇಟ್ ಮಾಡಿ. ಬಟ್ ಒಂದೇನಪ್ಪ ಅಂದರೆ ನಾನು ರಿಕ್ವೆಸ್ಟ್ ಮಾಡೋದು, ಫಸ್ಟು ಕುಮಾರಣ್ಣಂಗೆ ಈಗ ಏನಾದ್ರು ಮಾಡಿ ಬೆಲೆ ಏರಿಕೆಯಿಂದ ನಮ್ಮ ಜನ ಸಾಯ್ತಾ ಇದ್ದಾರಲ್ಲ, ಪಾಪ ಮನೆ ಕಟ್ಕೋಬೇಕು ಅಂತಾರೆ ಬಡವರು. ಸಿಮೆಂಟ್ ಬೆಲೆ, ಕಬ್ಬಿಣದ ಬೆಲೆ, ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆ, ಇದಕ್ಕೆ ಏನಾದ್ರು ಮಾಡಿ ಪರಿಹಾರ ಹುಡ್ಕೋಣ. ಯಾಕೆ ನಿನ್ನ ಕೈಯಲ್ಲಿ ಅಧಿಕಾರ ಕೊಟ್ಟಿದ್ದಾರೆ ಮೋದಿ ಸಾಹೇಬರು, ದೊಡ್ಡ 2 ಪೋರ್ಟ್ಫೋಲಿಯೋ ಇದೆ. ನೀನು ಏನಾರು ಮಾಡಿ ಬಡವ್ರಿಗೆ ಸಹಾಯ ಮಾಡಿದ್ರೆ ಆಗ ನಿನಗೆ ಏನೋ ನಮ್ಮ ಜನಕ್ಕೆ ಒಳ್ಳೇದು ಮಾಡೋನೆ ಅಂತ ನಿನಗೂ ಒಳ್ಳೆಯ ಹೆಸರು ಬರ್ತದೆ. ನಿನಗೂ ಪಾಪ ಏನಾದ್ರು ಅಧಿಕಾರ ಇದ್ದಾಗ, ಈಗ ಅಧಿಕಾರ ಹಿಂದೆ ಇದ್ದಾಗೆಲ್ಲ ಏನು ಮಾಡೋಕ್ಕಾಗಲಿಲ್ಲ, ಈಗಾರು ಏನಾದ್ರು ಒಂದು ಮಾಡೋಣ ಅಂತ ನಾನು ಕುಮಾರಣ್ಣಂಗೆ ನಂದು ಪರ್ಸನಲ್ ರಿಕ್ವೆಸ್ಟ್, ಮನವಿ, ರಾಜ್ಯದ ಜನತೆ ಪರವಾಗಿ, ಸಾರ್ವಜನಿಕ ಪರವಾಗಿ, ನಮ್ಮ ರೈತರ ಪರವಾಗಿ, ರಾಜ್ಯದ ಬಡವ್ರ ಪರವಾಗಿ. ಬೇರೆಯವ್ರು ಯಾರಿಗೂ ಸ್ಟೀಲ್ ಮಂತ್ರಿ ಸಿಕ್ಕಿಲ್ಲ, ಬೇರೆ ಫೈನಾನ್ಸ್ ಮಿನಿಸ್ಟರ್ ಒಬ್ಬರು ಬಿಟ್ಟರೆ ನಮ್ಮ ರಾಜ್ಯದಲ್ಲಿ ಇವರು ಸಿಕ್ಕಿದ್ದಂಥ ಪೋರ್ಟ್ಫೋಲಿಯೋ ಯಾರಿಗೂ ಸಿಕ್ಕಲಿಲ್ಲ. ದೊಡ್ಡ ಪೋರ್ಟ್ಫೋಲಿಯೋ ಸಿಕ್ಕಿದೆ, ಎಲ್ಲರಿಗೂ ಸಹಾಯ ಮಾಡ್ಬೋದು. ಇಲ್ಲ ಬಡವ್ರಿಗೆ, ನಮ್ಮ ರಾಜ್ಯದವ್ರಿಗೆ ಬೇಕಾದ್ರೆ ಕಡಿಮೆ ಬೆಲೆಯಲ್ಲಿ ಕಬ್ಬಿಣ ಬರೋಂಗೆ ಅದಕ್ಕಾದ್ರೆ ಏನೋ ಒಂದು ಇನ್ಸೆಂಟಿವ್, ಏನೋ ಒಂದು ಸ್ಕೀಮ್ಸ್ ಏನಾರು ಮಾಡಿದ್ರೆ ಭಾಳ ಸಂತೋಷ. ಆ ಕೆಲಸ ತಾವು ಮಾಡಬೇಕು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.